ರೇನಾಕ್ಸ್ ಅವರು ಈ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೌದು, ನಮ್ ಗ್ರೂಪಿನ ಮೀಟಪ್ ನ ರೇನಾಕ್ಸ್ ರಾಜಾಜಿನಗರಲ್ಲಿ ನಡೆಸ್ಕೊಟ್ರು. ಬೆಳಿಗ್ಗೆನೆ ಎದ್ದು ನಾನಂತೂ ಟಿಪ್ ಟಾಪ್ ಆಗಿ ರೆಡಿಯಾಗಿ ನನ್ನ ಫ್ರೆಂಡ್ ನ ಪಿಕ್ ಮಾಡೋದಕ್ಕೆ ಹೋಗಿದ್ದೆ. ನನ್ನ ಫ್ರೆಂಡ್ ನನ್ಗಿನ್ನ ಮೊದ್ಲೇ ರೆಡಿಯಾಗಿ ನಿಂತಿದ್ಲು. ಅಲ್ಲಿಂದ ಸೀದಾ ಬಂದಿದೆ ರೇನಾಕ್ಸ್ ರಾಜಾಜಿನಗರ್ ಸ್ಟೋರಿಗೆ. ನಾವೆಲ್ಲ ಬರೋದಕ್ ಮುಂಚೆನೆ ನಮ್ದೊಂದು ಫೋಟೋ ಇಸ್ಕೊಂಡು ಗ್ರೂಪ್ ಲೋಗೋ ಹಾಕ್ಸಿ ಒಂದ್ ಬ್ಯಾನರ್ ಹಾಕ್ಸಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಮತ್ತಿನ್ನೇನು, ಸ್ಟೋರ್ ಮ್ಯಾನೇಜರ್ ಆದಂತ ಅಶ್ವಥ್ ಅವರು ಮೀಟಪ್ ನ ಶುರು ಮಾಡೇ ಬಿಟ್ರು. ಹೊಸದಾಗಿ ಲಾಂಚ್ ಆಗಿರೋ ಔಟ್ಲ್ಯಾಂಡರ್ ಪ್ರೋ ಜಾಕೆಟ್ ಮತ್ತೆ ಟೈಲ್ ಬ್ಯಾಗ್ ನ ನಮ್ಗೆ ಪರಿಚಯ ಮಾಡಿಕೊಟ್ರು. ಅದರಲ್ಲಿರೋ ಸೆರಾಸ್ ಬಾಡಿ ಆರ್ಮರ್ಸ್ ಜೊತೆಗೆ ಅಡಾಪ್ಟಿವ್ ಮೋಷನ್ ಟೆಕ್ನಾಲಜಿ ಬಗ್ಗೆ ನಮ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದಾದ್ಮೇಲೆ ಆಡಿಯನ್ಸ್ ಅಲ್ಲಿ ಯಾರ್ಯಾರಿಗೆ ಏನೇನು ಸ್ಟೋರೀಸ್ ಟೆಲ್ಲಿಂಗ್ ಇತ್ತು, ಅವ್ರವ್ರ ಎಕ್ಸ್ಪೀರಿಯನ್ಸ್ ಇತ್ತು, ಅದನ್ನೆಲ್ಲ ನಾವು ಶೇರ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ನಾವು ಒಂದೆರಡು ಮಾತಾಡಿದ್ವಿ. ಕೊನೆಯದಾಗಿ ಅಶ್ವಥ್ ಅವರು ಆಡಿಯನ್ಸ್ ಗೆ ಸ್ವಲ್ಪ ಕ್ವಶನ್ಸ್ ನ ಕೇಳಿದ್ರು ರಿಗಾರ್ಡಿಂಗ್ ಸೇಫ್ಟಿ ಗೇರ್ಸ್ ಅಂಡ್ ಲಗೇಜಸ್. ಅದರಲ್ಲಿ ಗೆದ್ದವರಿಗೆ ವೋಚರ್ ಸಿಕ್ತು. ಅವ್ರವ್ರಿಗೆ ಬೇಕಿರೋ ಗೇರ್ಸ್ ಅಂಡ್ ಮರ್ಚೆಂಡೈಸ್ ನ ಪರ್ಚೇಸ್ ಮಾಡ್ಕೊಂಡ್ರು. ಅದಾದ್ಮೇಲೆ ಸ್ನಾಕ್ಸ್ ಕೂಡ ಇತ್ತು. ಎಲ್ಲ ತಿನ್ಕೊಂಡು ಪೀಸಾಗಿ ಒಂದ್ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದ್ವಿ ರಾಜಾಜಿನಗರ್ ರೇನಾಕ್ಸ್ ಸ್ಟೋರ್ ಅಲ್ಲಿ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ಒಂದ್ ಒಳ್ಳೆ ಗ್ರೂಪ್ ಫೋಟೋ ತಗೊಂಡು ನಮ್ಮ ಸ್ಲೋಗನ್ ATS ನ ಜೋರಾಗಿ ಕೂಗೇಳ್ತಾ ನಾವು ಮತ್ತೆ ಇದೇ ತರ ಮೀಟಪ್ಸ್ ನ ಮಾಡ್ತಾ ಇರೋಣ, ನಾವ್ ಇದೇ ತರ ಗ್ರೂಪ್ ನ ಬೆಳೆಸ್ತಾ ಇರೋಣ, ನಿಮ್ ಸಪೋರ್ಟ್ ನಿಮ್ ಪ್ರೀತಿನೂ ನಮಗ್ ಬೇಕು ಅಂತ ಕೇಳ್ಕೊಂತಾ ಸ್ಟೋರ್ ಒಳಗಡೆ ಬಂದು ನಾನು ನನ್ನ ಫ್ರೆಂಡ್ ಅವಳ ಟ್ಯಾಟೂನ ಫ್ಲೆಕ್ಸ್ ಮಾಡಕ್ ನಿಂತ್ಕೊಂಡ್ವಿ. ಅವಳ ಕೈ ಮೇಲೆ ಅವಳು ಬೈಕಿನ ಟ್ಯಾಟೂನೇ ಹಾಕ್ಸ್ಕೊಂಡ್ಬಿಟ್ಟಿದ್ದಾಳೆ. ಪ್ಯಾಷನ್ ಅಂದ್ರೆ ಇದು ಅನ್ಸುತ್ತೆ ನಿಜವಾಗ್ಲು. ಅಷ್ಟು ಪೈನಲ್ಲೂ ಅಂತ ಒಂದ್ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ ಅಂದ್ರೆ ಗ್ರೇಟ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.